ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಸೋಮವಾರದ ಎಪಿಸೋಡ್ ನೋಡಿದೆ. ಇದರಲ್ಲಿ ಒಂದೇ ಒಂದು ವಿಷಯನ ನಾನು ಮೆನ್ಷನ್ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ತಿರೋದೇ ಅದಕ್ಕೋಸ್ಕರವಾಗಿ. ನಮ್ಮ ಸೂರಜ್ ಅವರು ಆಯ್ತಾ, ನಮ್ಮ ಸೂರಜ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ. ಅವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಪ್ರಾರಂಭವಾಗ್ತಿರುವಂತಹ ಪವಿತ್ರ ಬಂಧನ ಒಂದು ಸೀರಿಯಲ್ನಲ್ಲಿ ಹೀರೋ ಆಗಿ ಮಾಡ್ತಾ ಇದ್ದಾರೆ. ಅದರ ಪ್ರಮೋಷನ್ಗೋಸ್ಕರವಾಗಿ ಪವಿತ್ರ ಬಂಧನ ಸೀರಿಯಲ್ನ ಟೀಮ್ ಬಂದಿತ್ತು. ಅದರಲ್ಲಿ ನಮ್ಮ ಸೂರಜ್ ಕೂಡ ಬಂದಿದ್ರು. ನಿಜವಾಗ್ಲೂ ಕೂಡ ಆ ಟೈಮಲ್ಲಿ ಆ ಪವಿತ್ರ ಬಂಧನದ್ದು ಸೀರಿಯಲಿನ ಪ್ರೋಮೋವನ್ನು ಪ್ರಸಾರ ಮಾಡಿ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಈ ಮನೆಯಲ್ಲಿ ಯಾರ್ಯಾರ ಜೊತೆ ನಿಮಗೆ ಪವಿತ್ರ ಬಂಧನ ಆಗಿದೆ ಹೇಳಿ ಅಂತ ಹೇಳ್ತಾರೆ. ನಾನು ಇದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಖಂಡಿತವಾಗ್ಲೂ ಒಂದಲ್ಲ ಒಂದಿನ ನಮ್ಮ ಗಿಲ್ಲಿ ರಕ್ಷಿತನ ಬಗ್ಗೆ ಒಂದು ಒಳ್ಳೆ ಮಾತು ಹೇಳ್ತಾನೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾವಾಗಲೂ. ಯಾಕೆಂದ್ರೆ ಗಿಲ್ಲಿ ಯಾವಾಗಲೂ ರಕ್ಷಿತನಿಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು, ಯಾವಾಗಲೂ ರಕ್ಷಿತನ ಹೆಸರನ್ನ ಹೇಳ್ತಾ ಇದ್ದಿದ್ದು ಗಿಲ್ಲಿ. ನಮಗೆ ಗೊತ್ತಿರೋ ಪ್ರಕಾರವಾಗಿ ಗಿಲ್ಲಿ ಯಾವಾಗ ನೋಡಿದ್ರು ಆಯ್ತಾ ಕಾವಿನ ಹೆಸರೇ ಹೇಳ್ತಾ ಇದ್ದಿದ್ದು, ಏನಕ್ಕಾದ್ರೂ ಕಾವಿನ ಹೆಸರು ಹೇಳ್ತಾ ಇದ್ದಿದ್ದು. ಇವತ್ತು ಗಿಲ್ಲಿ ನಟ ಮತ್ತು ರಕ್ಷಿತಾ ಇಬ್ರೂ ಕೂಡ ನಮ್ದು ಒಂದು ಫ್ರೆಂಡ್ಶಿಪ್, ಒಂದು ಒಂದು ಪವಿತ್ರ ಬಂಧನ, ನಮ್ಮ ಮಧ್ಯೆ ಒಂದು ಪವಿತ್ರ ಬಂಧನ ಇದೆ ಅನ್ನೋದನ್ನ ಹೇಳಿದ್ದಿದೆಯಲ್ಲ, ನಿಜವಾಗ್ಲೂ ಕೂಡ ನನಗೆ ತುಂಬಾ ಖುಷಿ ಆಯ್ತು. ಅದು ಎಕ್ಸ್ಪೆಷಲಿ ನನಗೆ ಗಿಲ್ಲಿ ಹೇಳಿದ ಮಾತು ತುಂಬಾ ನನಗೆ ಹಾರ್ಟ್ಲಿ ಟಚ್ ಆಯಿತು. ಯಾಕೆಂದರೆ ನಮ್ಮ ರಕ್ಷಿತಾ ಏನಿದ್ದಾಳೆ, ನನಗೆ ಈ ಮನೆಯಲ್ಲಿ ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಒಂದು ಬಂಧನ, ಒಂದು ಫ್ರೆಂಡ್ಶಿಪ್ಪು ನನಗೆ ಸ್ಟಾರ್ಟ್ ಆಗಿದ್ದು, ಒಂದು ಪವಿತ್ರ ಬಂಧನ ಸ್ಟಾರ್ಟ್ ಆಗಿದ್ದು ಅಂದರೆ ಒಂದು ಫ್ರೆಂಡ್ಶಿಪ್ ಆಗಿ ಅದು ಗಿಲ್ಲಿ ಅಂತ ಅವಳು ತುಂಬ ಹುಮ್ಮಸ್ಸಿನಿಂದ ಪ್ರೀತಿಯಿಂದ ಹೇಳ್ತಾಳೆ ರಕ್ಷಿತಾ. ಬಟ್ ನಮ್ಮ ಗಿಲ್ಲಿ ಅದರ ವಿವರಣೆ ಕೊಡ್ತಾನೆ. ಅಂದರೆ ನಾನು ಯಾವತ್ತೂ ಕೂಡ ಒಂದು ತಟ್ಟೆ, ನಾನು ತಿಂದಿರೋ ತಟ್ಟೆ ತೊಳೆದಿಡೋದಾಗ್ಲಿ, ಇಲ್ಲ ನನ್ನ ತಟ್ಟೆ ಊಟ ಬಡಿಸ್ಕೊಳೋದಾಗ್ಲಿ ಆಯಿತಾ, ನಾನು ಅಡುಗೆ ಮನೆ ಕಡೆ ಓದೋನೇ ಅಲ್ಲ. ನಾನು ಎಲ್ಲೇ ಹೋದ್ರೂ ಕೂಡ ನನಗೆ ಅದೊಂದು ಅಭ್ಯಾಸನೇ ಇಲ್ಲ. ನನಗೆ ಈ ಮನೆಯಲ್ಲಿ, ಬಿಗ್ ಬಾಸ್ ಮನೆಯಲ್ಲಿ ನನಗೊಂದು ಊಟ ಕೊಡೋದಿರ್ಬೋದು, ನನ್ನ ತಟ್ಟೆ ತೊಳೆಯೋದಿರ್ಬೋದು, ನಾನು ನನಗೆ ಅಡುಗೆ ಮಾಡಿಕೊಡೋದಿರ್ಬೋದು, ನನಗೆ ತಿಂಡಿ ಕೊಡೋದಿರ್ಬೋದು, ನನಗೆ ಎಲ್ಲವನ್ನೂ ಮಾಡಿದ್ದು ರಕ್ಷಿತರ ಜೊತೆ ನನಗೊಂದು ಪವಿತ್ರ ಬಂಧನ ಇದೆ. ನನಗೆ ರಕ್ಷಿತನ ನೋಡಿದಾಗಲೆಲ್ಲ ನನ್ನ ತಾಯಿ ನೆನಪಾಗ್ತಾರೆ. ಅಂದರೆ ಗಿಲ್ಲಿಯ ಮನಸ್ಸಲ್ಲಿ ರಕ್ಷಿತಾ ತಾಯಿಯ ಸ್ಥಾನ ಪಡೆದಿದ್ದಾಳಲ್ಲ, ಇದು ಗ್ರೇಟ್. ಇದೆಯಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸೂಪರು, ನೆಕ್ಸ್ಟ್ ಲೆವೆಲ್ಲು. ಯಾಕೆಂದರೆ ಗಿಲ್ಲಿ ಅವನು ಏನೇ ಕಾಮಿಡಿ ಮ್ಯಾನ್ ಆಗಿರ್ಬೋದು, ಅವನು ಏನೇ ಕಾಮಿಡಿ ಆಗಿರ್ಬೋದು, ನಿಜವಾಗ್ಲೂ ಕೂಡ ರಕ್ಷಿತನಿಗೆ ಒಂದು ತಾಯಿ ಸ್ಥಾನ ಕೊಟ್ಟಿದ್ದಾನಲ್ಲ, ಇಷ್ಟು ಸಾಕು ಕಣ್ರಿ. ಇದೆಯಲ್ಲ ಆನೆಸ್ಟ್ ಆಯ್ತಾ. ಒಬ್ಬ ಹುಡುಗಿಗೆ ಆಯ್ತಾ ಇದಕ್ಕಿಂತ ಹೆಚ್ಚಿನ ಸ್ಥಾನ ಕೊಡೋಕ್ಕಾಗಲ್ಲ ಆಯ್ತಾ. ಬೇಕಾದರೆ ಬೇರೆ ಏನು ಬೇಕಾದರೂ ಹೇಳ್ಬೋದು, ಬಟ್ ನನಗೆ ರಕ್ಷಿತ ನೋಡಿದರೆ ನನಗೆ ನಮ್ಮಮ್ಮ ನೆನಪಾಗ್ತಾರೆ, ನಮ್ಮವ್ವ ನೆನಪಾಗ್ತಾರೆ, ನನ್ನ ತಾಯಿ ಥರ ಅಂತ ಅನ್ನಲ್ವಾ ಗಿಲ್ಲಿ ನಟ. ಇದಕ್ಕಿಂತ ಬೇರೆಯ ಒಂದು ಉತ್ತರನ ನಾವು ಆಯ್ತಾ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ನನಗೆ ಇದನ್ನು ಕೇಳಿ ತುಂಬ ಸಂತೋಷ ಆಯಿತು. ನಾನು ಇಷ್ಟು ದಿನ ತುಂಬ ಸರಿ ಹೇಳಿದ್ದೀನಿ ಅಲ್ಲ, ಗಿಲ್ಲಿಗೆ ಊಟ ಹಾಕ್ಕೊಡೋಳು ರಕ್ಷಿತಾ, ಅವ್ನು ತಟ್ಟೆ ತೊಳೆಯೋಳು ರಕ್ಷಿತಾ, ಅವ್ನಿಗೆ ಏನು ಎಲ್ಪ್ ಬೇಕು ಮಾಡೋದು ರಕ್ಷಿತಾ. ಆದರೆ ಯಾವಾಗಲೂ ಯಾಕೆ ಕಾವೇರಿಗೆ ಸಪೋರ್ಟ್ ಮಾಡ್ತಾನೆ ಗಿಲ್ಲಿ? ಒಂದ್ಸರಿನಾದರೂ ರಕ್ಷಿತನ ಹೆಸರು ಹೇಳ್ಬೋದಲ್ಲ ಅಂತ. ಬಟ್ ಇವತ್ತು ಈ ಒಂದು ಪವಿತ್ರ ಬಂಧನ ಅನ್ನೋ ಒಂದು ಟೈಟಲ್ಲಿಗೆ ಒಂದು ಮೀನಿಂಗ್ಫುಲ್ ಆಗಿ ಒಂದು ಆನ್ಸರ್ ಕೊಟ್ಟ ಗಿಲ್ಲಿ. ನಿಜವಾಗ್ಲೂ ನನಗೆ ತುಂಬ ಹ್ಯಾಪಿ ಆಯಿತು. ನಾನು ಒಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗಲೇ ಆಗಲಿ ಹುಡುಗನ ಮನಸ್ಸು ಮುಖ್ಯ, ಹುಡುಗನ ಒಳ್ಳೆತನ ಮುಖ್ಯ. ಯಾಕೆಂದರೆ ಶೂಟು ಬೂಟು ಹಾಕ್ಕೊಂಡು ಸ್ಟೈಲಿಶ್ ಆಗಿ ಮಾತನಾಡಿದ ತಕ್ಷಣವೇ ಆಯಿತಾ ಅವನು ಜೆಂಟಲ್ ಮ್ಯಾನ್ ಅಂತಲ್ಲ. ಒಬ್ಬ ಹುಡುಗ ಕಾಮಿಡಿಯಾಗಿ ಒಂದು ಲೋಕಲ್ ಬಟ್ಟೆ ಹಾಕ್ಕೊಂಡು ಒಬ್ಬ ಹಳ್ಳಿ ಹುಡುಗನ ಥರ ಇದ್ದ ತಕ್ಷಣವೇ ಅವನು ಜೆಂಟಲ್ ಮ್ಯಾನ್ ಅಲ್ಲ ಅಂತಲ್ಲ. ಜೆಂಟಲ್ ಮ್ಯಾನ್ ಅಂತ ನಾನು ಯಾವಾಗ ನೋಡ್ತೀನಿ ಗೊತ್ತಾ? ಅವನು ನಡ್ಕೊಳ್ಳುವ ರೀತಿ ಮತ್ತು ಅವನ ಮುಗ್ಧತೆ ಆಯಿತಾ, ಅದರಲ್ಲಿ ನಾನು ತುಂಬ ಗಿಲ್ಲಿ ಒಂದು ಮುಗ್ಧತೆ ಇದೆ, ಅದನ್ನು ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ. ಇವತ್ತು ನನಗೆ ಆ ಪವಿತ್ರ ಬಂಧನ ಟೀಮ್ ಏನು ನಮ್ಮ ಸೂರಜ್ ಅವರ ಟೀಮ್ ಬಂದಾಗ ರಕ್ಷಿತನಿಗೆ ಯಾವಾಗ ಗಿಲ್ಲಿ ಆ ಒಂದು ಬಿರುದು ಕೊಟ್ಟ, ನನಗೆ ರಕ್ಷಿತ ನೋಡಿದ್ರೆ ನಮ್ಮ ತಾಯಿ ನೋಡ್ದಂಗೆ ಆಗುತ್ತೆ ಅಂತ, ಅದು ಅಷ್ಟು ಸಾಕು, ನನಗೆ ತುಂಬ ಹೆಮ್ಮೆ ಆಯಿತು. ಪ್ಲೀಸ್ ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇ, ನಾನು ಪ್ಲೀಸ್ ಗಿಲ್ಲಿ ನಟನಿಗೆ ಓಟ್ ಹಾಕಿ, ರಕ್ಷಿತನಿಗೆ ಓಟ್ ಹಾಕಿ. ನಾನು ಯಾಕೆ ಇವರಿಬ್ಬರಿಗೂ ಓಟ್ ಹಾಕಿ ಅಂತ ಹೇಳ್ತಿರ್ತೀನಿ ಅಂದರೆ ಇದಕ್ಕೊಂದು ಬಲವಾದ ಕಾರಣ ಇದೆ. ಅಂದರೆ
ಬಿಗ್ ಬಾಸ್ ಚರಿತ್ರೆಯಲ್ಲೇನೆ ಆಯ್ತಾ, ಆ, ಒಂದು ಆಪೋಸಿಟ್ ಆಗಿ ಊರುಗಳಿಂದ ಬಂದು ಒಂದು ಅಂದರೆ ನೋಡಿ, ರಕ್ಷಿತಾ ಯಾವುದೋ ದೂರದ ಮುಂಬೈಯಿಂದ ಬಂದಿದ್ದಾಳೆ, ನಮ್ಮ ಗಿಲ್ಲಿ ಪಕ್ಕಾ ಲೋಕಲ್ ಮಂಡ್ಯ ಹುಡುಗ. ಆದರೂ ಕೂಡ ಅವರಿಬ್ಬರ ಒಂದು ಸಂಬಂಧ, ಅವರಿಬ್ಬರ ಟಾಮ್ ಅಂಡ್ ಜೆರಿ, ಅವರಿಬ್ಬರ ಎಂಟರ್ಟೈನ್ಮೆಂಟ್ ಮಾಡಿದ ರೀತಿ, ಅವರಿಬ್ಬರೂ ಪ್ರೇಕ್ಷಕರಿಗೆ ನಿಜವಾಗ್ಲೂ ಅದೆಲ್ಲವೂ ಕೂಡ ಇಷ್ಟ ಆಯಿತು. ಅವರಿಬ್ಬರು ಕೂಡ ಟಾಪ್ 1 ಟಾಪ್ 2 ಅಲ್ಲಿ ಇರಬೇಕು ನನ್ನ ಆಸೆ. ಹಾಗಾಗಿ ಗಿಲ್ಲಿಗೂ ಮತ್ತು ಅವರ ರಕ್ಷಿತನಿಗೂ ವೋಟ್ ಮಾಡಿ ಅಂತೀನಿ. ಈ ಪವಿತ್ರ ಬಂಧನ ಅನ್ನೋದಕ್ಕೆ ಒಂದು ತಾಯಿ ಸ್ಥಾನ ಕೊಟ್ಟನಲ್ವ ರಕ್ಷಿತನಿಗೆ ಗಿಲ್ಲಿ, ಹ್ಯಾಟ್ಸ್ ಆಫ್ ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.